ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡುವ ದೇಶದ ಪ್ರಧಾನಿ ಯಾರು ಅನ್ನುವುದನ್ನು ಗುರುತಿಸಬಹುದಾದಂಥ ಚುನಾವಣೆ. ಈ ದೇಶದ ಗಡಿಯನ್ನು ಭದ್ರಗೊಳಿಸಿ ಸೈನಿಕರಿಗೆ ಉತ್ತೇಜನ ಕೊಟ್ಟು ಭಾರತದೊಳಗಿನ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ್, ಪಾರ್ಸಿ, ಬೌದ್ಧ ನೂರಾರು ಮತ ಧರ್ಮಗಳನ್ನು ಒಳಗೊಂಡ 146 ಕೋಟಿ ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಬಲ್ಲಂತ ಸಮರ್ಥ ಯಾರು, ಅವರ ಕೈಗೆ ಅಧಿಕಾರ ಕೊಡುವಂತ ಚುನಾವಣೆ. ಆರ್ಥಿಕವಾಗಿ ಜಗತ್ತಿನ ಎಲ್ಲ ದೇಶಗಳು, ಆರ್ಥಿಕವಾಗಿ ಜಗತ್ತಿನ ಎಲ್ಲ ಕ್ಷೇತ್ರಗಳು ಕೂಡ ಆರ್ಥಿಕ ಹಿಂಜರಿಕೆಯಿಂದಾಗಿ ಪರಿಪಾಲನೆ ಪಡ್ತಾ ಇರುವಂತಹ ಈ ಜಗತ್ತಿನಲ್ಲಿ ಭಾರತವನ್ನು ಸಮತೋಲವಾಗಿ ಆರ್ಥಿಕತೆಯನ್ನು ಇಟ್ಟು ಸಮರ್ಥ ಆರ್ಥಿಕತೆಯನ್ನು ನಿರ್ವಹಿಸಬಲ್ಲಂತ ಸಮರ್ಥ ಈ ದೇಶ ಯಾರು, ಅಂತವರಿಗೆ ಅಧಿಕಾರ ಹಸ್ತಾಂತರಿಸುವಂತಹ ಚುನಾವಣೆ. ಮುಂದುವರೆದು ಜಗತ್ತಿನಲ್ಲೇ ಭಯೋತ್ಪಾದನೆ ಆಗ್ತಾ ಇರುವುದನ್ನು ನೀವು ಕಂಡಿದ್ದೀರಿ. ಭಯೋತ್ಪಾದಕರು ಬಾಂಬ್ ಸ್ಫೋಟಗಳ ನಿಲುವನ್ನು ನಾವು ಕಂಡಿದ್ದೇವೆ. ಉಕ್ರೇನ್ ಮತ್ತು ರಷ್ಯಾಕ್ಕೆ ಯುದ್ಧ ಆದಾಗ ಆ ದೇಶದ ಪ್ರಜೆಗಳು ಹೆತ್ತ ಮಕ್ಕಳನ್ನು ಎದೆಗೆ ಹಂಚಿಕೊಂಡು ದಿಕ್ಕಿಲ್ಲದೆ ಓಡ್ತಾ ಇರುವಂತಹ ದಾರುಣ ಘಟನೆಯನ್ನು ಕಂಡಾಗ ನಾಗರಿಕ ಸಮಾಜ ಈ ಮಟ್ಟಕ್ಕೆ ಇಳಿತ ಅಂತ ಅನಿಸುವ ಸಂದರ್ಭದಲ್ಲಿ ಇಡೀ ಜಗತ್ತು ಕ್ಷೋಭೆಯಲ್ಲಿದ್ರೆ ಭಾರತದ 146 ಕೋಟಿ ಜನರನ್ನು ನೆಮ್ಮದಿಯಾಗಿಟ್ಟಂತ ನರೇಂದ್ರ ಮೋದಿ ಅವರು ನಿಜಕ್ಕೂ ರಾಷ್ಟ್ರಭಕ್ತ ಅನ್ಸೋದಿಲ್ವೇನು? ಅಂತ ವ್ಯಕ್ತಿಗಳಿಗೆ ಅಧಿಕಾರ ಕೊಡಬೇಕಾದಂತ ಚುನಾವಣೆ. ಶ್ರೀನಿವಾಸ್ ಪೂಜಾರಿ ಅವರಿಗೆ ಗೆಲುವನ್ನು ತರಬೇಕಂತ ವಿನಂತಿ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸಿದ್ದೇನೆ. ಬಹುಶಃ ನಿರಂತರವಾಗಿ ಕಳೆದ 1 ತಿಂಗಳ ಅವಧಿಯಲ್ಲಿ ಬಹಳ ವ್ಯವಸ್ಥೆಬದ್ಧವಾಗಿ, ಶಿಸ್ತುಬದ್ಧವಾಗಿ ನಮ್ಮ ಅಭ್ಯರ್ಥಿಗಳು ಶ್ರೀನಿವಾಸ್ ಪೂಜಾರಿ ಅವರು ಎಂಟು ಕ್ಷೇತ್ರದ ಮೂಲೆಗಳಿಗೆ ಕೂಡ ಪ್ರಚಾರವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ಬಹಳ ಖುಷಿ ತಂದ ವಿಚಾರ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಶ್ರೀನಿವಾಸ್ ಪೂಜಾರಿ ಅವರನ್ನು ಕರೆದು ಸ್ವಾಗತಿಸಿ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆಶೀರ್ವಾದ ಮಾಡುವಂತ ಕೆಲಸ ಮಾಡಿದ್ರೆ, ಅದರ ಅರ್ಥ ಏನಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮುಂದಿನ ದಿನದಲ್ಲಿ ನರೇಂದ್ರ ಮೋದಿ ಜೊತೆಗೆ ಲೋಕಸಭೆಯಲ್ಲಿ ಕಾಣುವಂತ ಅವಕಾಶ ನಮ್ಮ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ. ಆ ಸಂದರ್ಭದಲ್ಲಿ ನಮ್ಮೆಲ್ಲ ಕರ್ತವ್ಯವನ್ನು ಕೂಡ ಜವಾಬ್ದಾರಿಯಾಗಿ ನಿರ್ವಹಿಸುವ ಮೂಲಕ, ಕಮಲದ ಚಿಹ್ನೆಗೆ ಮತವನ್ನು ಹಾಕುವ ಮೂಲಕ ಶ್ರೀನಿವಾಸ್ ಪೂಜಾರಿಯನ್ನು ಗೆಲ್ಲಿಸಿಕೊಡ್ಬೇಕಂತ ಒಂದು ಶಪಥವನ್ನು ನಮ್ಮ ಈ ಭಾಗದ ಕಾರ್ಯಕ್ರಮ ಹಾಕಿದ್ದಾರೆ. 2 ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆದ ಕಾರ್ಯಕ್ರಮಗಳು, ರ್ಯಾಲಿಗಳನ್ನು ನೋಡಿದಾಗ ಎನಿಸ್ತದೆ ಖಂಡಿತವಾಗಿಯೂ ಗೆಲ್ಲುವುದರಲ್ಲಿ ಯಾವ ಸಂಶಯ ಇಲ್ಲ. ಆದರೆ ಉದಯ್ ಕುಮಾರ್ ಶೆಟ್ಟಿ ಹೇಳಿದಾಗೆ ದಾಖಲೆಯನ್ನು ಬರೆಯುವುದರಲ್ಲಿ ನಾವು ಮುಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಬಹುಶಃ ಈ ಚುನಾವಣೆ ಬಹಳ ಒಂದು ವಿಶೇಷವಾದ, ಪ್ರಮುಖವಾದ ಪಾತ್ರವನ್ನು ವಹಿಸುವಂತಹ ಚುನಾವಣೆ. ಕಳೆದ 10 ವರ್ಷದ ಹಿಂದೆ ನಮ್ಗೆಲ್ಲರಿಗೆ ನಮ್ಮಲ್ಲಿ ಆತಂಕದ ವಾತಾವರಣ ಇತ್ತು. ಬಹಳ ಒಂದು ರಿಮೋಟ್ ಪ್ರಧಾನಿ ನಮ್ಮ ದೇಶವನ್ನು ಆಳ್ತಿದ್ರು 10 ವರ್ಷದಲ್ಲಿ. ಆ ಸಂದರ್ಭದಲ್ಲಿ ಇಡೀ ದೇಶದ ಆರ್ಥಿಕತೆ ಅಭಿವೃದ್ಧಿಗೆ ಎಲ್ಲವನ್ನು ಕುಸಿತವನ್ನು ಕಂಡಿತ್ತು. ಆ ಸಂದರ್ಭದಲ್ಲಿ ನಮಗೆ ಬಹಳ ಒಂದು ಚಿಂತೆ ಇತ್ತು. ಇದೇ ರೀತಿ ನಮ್ಮ ದೇಶದ ಪರಿಸ್ಥಿತಿ ಮುಂದೋದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಬೋದು, ನಮ್ಮ ದೇಶದ ಆರ್ಥಿಕತೆ ಏನಾಗ್ಬೋದು, ನಮ್ಮ ದೇಶದ ಅಭಿವೃದ್ಧಿ ಏನಾಗ್ಬೋದು ಅಂತ. ಆ ಸಂದರ್ಭದಲ್ಲಿ ನಮ್ಮ ಕಣ್ಣೆದುರಿಗೆ ಬಂದ ವ್ಯಕ್ತಿ ಯಾರು ಕೇಳಿದ್ರೆ ಅಂದಿನ ಗುಜರಾತಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಬಹುಶಃ ಆ ದಿನ ನಾವು ಇದೇ ರೀತಿ ಒಗ್ಗಟ್ಟಿನಿಂದ ಎಲ್ಲ ಗ್ರಾಮಗಳಲ್ಲಿ ಕಾರ್ಯಕರ್ತರು ನಾವೇ ನರೇಂದ್ರ ಮೋದಿ, ನಾವೇ ಬಿಜೆಪಿ ಅಭ್ಯರ್ಥಿ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋಗಿ ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರು ನಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ದೇಶದ ಗೌರವವನ್ನು ವಿಶ್ವದಲ್ಲಿ ಬದಲಿಸುವಂತ ಕೆಲಸ ಮಾಡಿ ಸಹಕಾರ ಮಾಡ್ತಾರೆ. ಪೂರ ಬಿಜೆಪಿ ಸಹಕಾರ ಮಾಡ್ತಾರೆ.